ಅದು ದೇಶದ ಪ್ರತಿಷ್ಠಿತ ನರರೋಗ ಆಸ್ಪತ್ರೆ. ಬೆಂಗಳೂರಿನಲ್ಲಿರುವ ಈ ಆಸ್ಪತ್ರೆಯ ಸಿಬ್ಬಂದಿ ವಿರುದ್ಧವೇ ಈಗ ಎಫ್ಐಆರ್ ದಾಖಲಾಗಿದೆ. ಅಷ್ಟಕ್ಕೂ ಏನಿದು ಆಸ್ಪತ್ರೆ ಸಿಬ್ಬಂದಿ ಕಳ್ಳಾಟ ಅಂತೀರಾ? ಈ ಸ್ಟೋರಿ ನೋಡಿ. ನಿಮಾನ್ಸ್ ಆಸ್ಪತ್ರೆಯಲ್ಲಿ ಬಯಾಪ್ಸಿ ಮಾದರಿ ಕಳವು ಕೇಸ್ಗೆ ಟ್ವಿಸ್ಟ್. ಸಿಬ್ಬಂದಿಯೇ ಕಳವು ಮಾಡಿ ಖಾಸಗಿಯವರಿಗೆ ಮಾರಿದ್ರ? ಹೌದು, ನಿಮಾನ್ಸ್ ಆಸ್ಪತ್ರೆ ಶವಾಗಾರದಲ್ಲಿ ಸಂಗ್ರಹಿಸಲಾಗಿದ್ದ ಬಯಾಪ್ಸಿ ಮಾದರಿಗಳನ್ನ ಸಿಬ್ಬಂದಿಯೇ ಮಾರಾಟ ಮಾಡಿರೋ ಆರೋಪ ಕೇಳಿಬಂದಿದೆ. ನಿಮಾನ್ಸ್ ಸಿಬ್ಬಂದಿ ಅಣ್ಣಾದುರೈ ಮತ್ತು ಚಂದ್ರಶೇಖರ್ ಕೇರಳ ಮೂಲದ ರಘುರಾಮ್ ಎಂಬ ವ್ಯಕ್ತಿಗೆ ಮಾರಾಟ ಮಾಡಿದ್ದಾರೆ ಎನ್ನಲಾಗಿದೆ. ನ್ಯೂರೋ ಆಂಕಾಲಜಿ ಲ್ಯಾಬ್ ಅಲ್ಲಿ ಕೆಲಸ ಮಾಡ್ತಿರೋ ಟೆಕ್ನಿಷಿಯನ್ ಒಬ್ಬ, ಮತ್ತೆ ಅಲ್ಲೇ ಮಾರ್ಚುರಿಯಲ್ಲಿ ಕೆಲಸ ಮಾಡ್ತಿರೋ ಇನ್ನೊಬ್ಬ ಅಸಿಸ್ಟೆಂಟ್, ಇವರಿಬ್ಬರು ಕೂಡ ಅಲ್ಲಿ ಪ್ಯಾರಾಫಿನ್ ಸ್ಲ್ಯಾಬ್ಸ್ ಅಲ್ಲಿ ಏನು ಸ್ಟೋರ್ ಮಾಡಿ ಇಡ್ತಾರೋ ಪೇಷಂಟ್ದು ಸ್ಯಾಂಪಲ್ಸ್, ಬಯೋಪ್ಸಿ ಸ್ಯಾಂಪಲ್ಸ್ನ, ಅದನ್ನು ಯಾರೋ ಒಬ್ಬರಿಗೆ ಸೇಲ್ ಮಾಡ್ತಿದ್ದೀವಿ ಅಂತ ಹೇಳ್ಬಿಟ್ಟು ಅವರು ಹೇಳಿದ್ರು. ಇವರು ಸಡನ್ ಇನ್ಸ್ಪೆಕ್ಷನ್ಗೆ ಹೋದಾಗ ಗೊತ್ತಾಗಿದೆ ಅಂತ ಹೇಳ್ಬಿಟ್ಟು. ಬ್ರೈನ್ ಟ್ಯೂಮರ್ನಿಂದ ಬಳಲ್ತಿರುವ ರೋಗಿಗಳಿಂದ ಬಯಾಪ್ಸಿ ಮಾದರಿಗಳನ್ನು ಸಂಗ್ರಹಿಸಿ ಶವಾಗಾರದಲ್ಲಿ ಇಡಲಾಗುತ್ತೆ. ಬಯಾಪ್ಸಿಗಳು ಸಂಶೋಧನೆಗೆ ಮತ್ತು ಮೆಡಿಕಲ್ ವಿದ್ಯಾರ್ಥಿಗಳಿಗೆ ಬೋಧಿಸಲು ಬಹು ಉಪಕಾರಿ. ಮೆಡಿಕಲ್ ಇನ್ಸ್ಟಿಟ್ಯೂಷನ್ಸು ಬಯಾಪ್ಸಿ ಯಾಕೆ ಪ್ರಿಸರ್ವ್ ಮಾಡ್ತಾರೆ ಅಂದರೆ ರಿಸರ್ಚ್ಗೆ ಡೆಫಿನೆಟ್ಲಿ ಬೇಕಾಗುತ್ತೆ. ಕೆಲವೊಮ್ಮೆ ನಾವು ಟ್ರೀಟ್ಮೆಂಟ್ ಕೊಡ್ತಾ ಇದ್ದರೆ ಪೇಷಂಟ್ ರೆಸ್ಪಾಂಡ್ ಮಾಡೋದಿಲ್ಲ, ವ್ಯತ್ಯಾಸಗಳಿರುತ್ತೆ, ಆವಾಗ ಬಯಾಪ್ಸಿ ಸ್ಲೈಡ್ ರಿವ್ಯೂ ಮಾಡ್ಬೋದು. ಬಟ್ ಫಾರ್ ಪೋಸ್ಟ್ ಗ್ರಾಜ್ಯುಯೇಟ್ ಟ್ರೈನಿಂಗ್ ಬಯಾಪ್ಸಿ ಸ್ಲೈಡ್ಸ್ ಬೇಕಾಗುತ್ತೆ. ಟ್ರೈನಿಂಗು ಅದರಲ್ಲೇ ಮಾಡ್ತೀವಿ ನಾವು. ನಿಮಾನ್ಸ್ ಆಸ್ಪತ್ರೆಯ ನ್ಯೂರೋ ಆಂಕಾಲಜಿ ಲ್ಯಾಬ್ ಟೆಕ್ನಿಷಿಯನ್ ಅಣ್ಣಾದುರೈ ಮತ್ತು ಎಂಆರ್ ಚಂದ್ರಶೇಖರ್ ವಿರುದ್ಧ ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿ ಕಳವು, ನಂಬಿಕೆ ದ್ರೋಹ ಸೇರಿ ಹಲವು ಸೆಕ್ಷನ್ಗಳ ಅಡಿ ಕೇಸ್ ದಾಖಲಾಗಿದೆ. ಸದ್ಯ ಆಸ್ಪತ್ರೆಯಲ್ಲಿ ಆಂತರಿಕ ತನಿಖೆ ನಡೆಯುತ್ತಿದ್ದು, ಇತ್ತ ಪೊಲೀಸರು ಕೂಡ ಅಣ್ಣಾದುರೈ ಮತ್ತು ಚಂದ್ರಶೇಖರ್ಗೆ ನೋಟಿಸ್ ಜಾರಿ ಮಾಡಿ ತನಿಖೆ ಮುಂದುವರೆಸಿದ್ದಾರೆ. ಕಳುವಾದ ಬಯಾಪ್ಸಿ ಮಾದರಿಗಳನ್ನ ಫಾರ್ಮಸಿ ಕಂಪನಿಗಳ ಸಂಶೋಧನೆಗೆ ಅಕ್ರಮವಾಗಿ ಮಾರಾಟ ಮಾಡಿರೋ ಶಂಕೆ ವ್ಯಕ್ತವಾಗಿದ್ದು, ಪೊಲೀಸರ ತನಿಖೆಯಿಂದಷ್ಟೇ ಸತ್ಯಾಂಶ ಹೊರಬರಬೇಕಿದೆ. ಶಿವಪ್ರಸಾದ್, ಟಿವಿ9 ಬೆಂಗಳೂರು.